ತೃಪ್ತಕಾಲಕ್ಕೆ ಸಭಾಂಗಣವನ್ನು ಪ್ರವೇಶ ಮಾಡಿದೆ. ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಆದರೆ ಈ ಬಂಡಾಸುರನ ಜೀವನದ ಬಗ್ಗೆ ಆಲೋಚನೆ ಮಾಡಿದೆ. ಅಲ್ಲಿ ವಿಶೇಷ ಎಲ್ಲವರ ತರದಿ ತನ್ನ ಹುಟ್ಟಲ್ಲ, ಹುಟ್ಟಿನ ಗುಟ್ಟೆ ಆಧಾರಿದೆ. ಹೆಂಡತಿಯನ್ನ ಕಳೆದುಕೊಂಡ ಹರ ವೈರಾಗ್ಯ ಪರವಶನಾಗಿ ಕಾಂತಾರವನ್ನು ಸೇರಿದ. ಆ ಸಂದರ್ಭದಲ್ಲಿ ಮನ್ಮಥ ಪಂಚಶರವನ್ನು ಪ್ರಯೋಗಿಸಿ ಅವನ ತಪಾಭಂಗ ಮಾಡಿದ. ಕುಪಿತಗೊಂಡ ಹರ ಮೂರನೆಯ ಕಣ್ಣನ್ನು ಬಿಟ್ಟು ಅವನನ್ನು ಸುಟ್ಟು ಭಸ್ಮೀಭೂತವಾಗಿಸಿದ. ಅದೇ ಭಸ್ಮದಲ್ಲಿ ಚಿತ್ರವರ್ಮಕನೋರ್ವ ಚಿತ್ರವೊಂದನ್ನು ರಚಿಸಿದ. ಅದಕ್ಕೆ ಹರನ ದೃಷ್ಟಿ, ಅಲ್ಲಿಯೇ ನನ್ನ ಸೃಷ್ಟಿ. ಬಂಡಾಸುರ ಎನ್ನುವ ಅಭಿನಾಮದಿಂದ ಗೋಣಿಸವನ್ನ ಆಳು ಮಗನೆ ಎಂಬ ಹಾಗೆ ಹರಸಿದರು. ಆಳಿದೆ ಬಾಳಿದೆ ಬೆಳಗಿಸಿದೆ. ಆದರೂ ಮನಸ್ಸಿಗೊಂದು ರೀತಿಯ ಬೇಸರ. ಪರಿಹರಿಸಿಕೊಳ್ಳುವುದಕ್ಕೆ ಸೂಕ್ತ ದಾರಿ ವನವಿಹಾರ. ನಮ್ಮವರನ್ನ ಒಗ್ಗೂಡಿಸಿ
ನನ್ನ ಕಣ್ಣುಗಳಿಗೆ ಕಾಣಿಸಿಕೊಂಡವರು ನಾರಾಯಣಗೆ ದೇವರಲ್ಲಿ ಕೇಳಿದೆ. ನನ್ನ ಉತ್ತರವಾಯಿತು. ಮುಂದೆ ನನ್ನನ್ನು ಗುರುತಿಸಿ ಕರೆಯುವುದಕ್ಕೆ ನೀನು ಮಾಡಬೇಕಾದಂತಹ ಕಾರ್ಯಗಳು ಯಾವುದಾಗಿ ಎಂಬುದಾಗಿ ಕೇಳಿದಾಗ ದೇವರೇನೆಂತ ಮಾತು, ಮೋಹಿನಿ ಎಂಬುದಾಗಿ ಹೆಸರಿಸಿದ್ದೇನೆ. ಮಾಡುವಂತಹ ಕಾರ್ಯ ಕರ್ಮ ಲೋಕದಲ್ಲಿ ಬಂಡಾಸುರನಿದ್ದಾನೆ, ಆತನ ಧರ್ಮ ಎಂಬುದು ಆ ಧರ್ಮಕ್ಕೆ ತಿರುಚಬೇಕು ಮಗನೇ ಎಂಬುದಾಗಿ ಹೇಳಿದ್ದಾರೆ. ತಡ ಮಾಡುವುದಿಲ್ಲ, ನೇರವಾಗಿ ಮೋಹಕವಾದಂತಹ ಸೌಂದರ್ಯವನ್ನು ಬಂಡಾಸುರನ ಮೇಲೆ ಹಾಕುತ್ತಾ ಕರ್ಮಲೋಕದ
ಈ ಪ್ರದೇಶಕ್ಕೆ ಆವಾಗ್ಲೇ ನಾನು ಬಂದಿದ್ದೇನೆ. ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಸಂಚರಿಸುವಂತಹ ನನ್ನನ್ನು ಕೆಲವರು ನೋಡ್ತಾರೆ ಬಿಟ್ರೆ ನನ್ನಲ್ಲಿ ಮಾತನಾಡಿಸುವ ಪ್ರಯತ್ನವೇ ಮಾಡಲಿಲ್ಲ. ನೋಡುದು ಬಿಟ್ಟರೆ ಹಾಗೆ ಹೋಗ್ತಾ ಇದ್ದಾರೆ. ಅದ್ರಲ್ಲಿ ನಿಮ್ಮನ್ನು ನೋಡಿದೆ, ವಿಶೇಷ ಕಾಣ್ತಾ ಇದೆ. ನನ್ನಲ್ಲಿ ಮಾತನಾಡಲಿಕ್ಕೆ ಮುಂದಾಗ್ತಾ ಇದ್ದೀರಾ? ನಮ್ಮಲ್ಲಿದ್ದವರಲ್ಲ, ಮಾತನಾಡಲಿದ್ದವರಂತಲ್ಲ. ಮತ್ತೆ ನೋಡಿದ ಆ ಕ್ಷಣವೇ ಹಾಗೆ ಹೋದ್ರೆ ಯಾಕೆ ಯಾಕೆ ಮಾತಾಡಿಸಿ ಇವಳನ್ನು ನಮ್ಮ ಬಲೆ ಹಾಕಿಕೊಂಡ್ರೆ ಇವಳನ್ನು ಆಳ್ಲಿಕ್ಕೆ ಆಗ್ತದ ಎಂಬ ಯೋಚನೆಯಲ್ಲಿ ಹೀಗಾಗಲ್ಲ. ಅಂದ್ರೆ ಅವರ ಸಮಾನತೆಗೆ ಹೌದೌದು, ನಾನು ಸ್ವಲ್ಪ ದೊಡ್ಡವಳಾಗಿದ್ದೇನೆ. ಹಾಗೆ ಪರವಾಗಿಲ್ಲ ಬಿಡಿ. ವಾಯುವೇಗವನ್ನ ತಳೆದು ಸಾಗಿ ಬರುತ್ತಿರುವ ಸಂದರ್ಭದಲ್ಲಿ ನಿಲ್ಲಿಸಿದಾಗ ಯಾರು ನಿಮ್ಮನ್ನು ನಿಲ್ಲಿಸಿದ್ಯಾ? ನನ್ನನ್ನು ನಿಲ್ಲಿಸುವ ಎಂಟನೆಯ ಬಂತ ಈ ಪೃಥ್ವಿಯಲ್ಲಿ ಯಾರಿದ್ದಾನೆ? ಯಾರಿಗೆ ಧೈರ್ಯ? ಆ ಗುಂಡಿಗೆ ಉಳ್ಳ ವ್ಯಕ್ತಿ ಎಲ್ಲಿದ್ದಾನೆ? ಸಾಧ್ಯವೇ ಇಲ್ಲ. ಆದರೂ ನಿಲ್ಲಿಸಿದ್ದವು ಯಾರು ಎಂಬ ಹಾಗೆ ದೃಷ್ಟಿಯನ್ನು ಹರಿಬಿಟ್ಟಾಗ ಗೋಚರಿಸಿದ್ದು ನೀನು. ಅಲ್ಲ, ನಾನು ನಿಲ್ಲಿಸಲೇ ಇಲ್ಲ. ನೀನು ನಿಲ್ಲಿಸಬೇಕಾದದ್ದಿಲ್ಲ. ಮತ್ತೆ ನಿನ್ನ ಸೌಂದರ್ಯವೇ ತಲೆ ಹಿಡಿತದೆ. ಹೌದಾ? ಮುಡಿಯಿಂದ ಮುಡಿವರೆಗೆ, ಮುಡಿಯಿಂದ ಅರಿವರೆಗೆ ಪರೀಕ್ಷೆ ಮಾಡ್ತಾ ಇದ್ದೇನೆ. ಇದೆಲ್ಲ ಎಂತದ್ದು? ಇದೆಲ್ಲ ಎಂತದಂದ್ರೆ ಇದೆಲ್ಲ ಆಭರಣಗಳು. ಹೌದಾ? ಹೆಣ್ಣು ಮಕ್ಕಳಿಗೆ ಅತಿ ಅಮೂಲ್ಯವಾದದ್ದು. ಈಗ ಈ ವಿನ್ಯಾಸ ಕುಪ್ಪಸ, ಈ ಉತ್ತಮವಾದ ಆಭರಣ ಕಣ್ಣು ತುಕ್ಕುತ್ತಾ ಇದೆ, ಉತ್ತಮವಾದ ವಸನ, ಮತ್ತೆ ಇದನ್ನೆಲ್ಲ ನೀನು ಹಾಕ್ಬೇಕಾ? ನಾಳೆಯಿಂದ ಯಾವುದನ್ನು ಧರಿಸ್ಬೇಡ. ಅದಂತ ನೀನು ಬತ್ತಲೆ ಆಗಿ ತಿರುಗು ಅಂತ ಹೇಳಿದ್ದಲ್ಲ. ಮತ್ತೆಂತದೆ? ಇಷ್ಟು ಚಂದದ್ದಲ್ಲ ನಿನಗೆ ಬೇಡ ಅಂತ. ಆಗ ನಿರಾವರಣ ಸುಂದರಿ ನೀನು. ಓಹೋ,
ಈ ಆಭರಣ ಧರಿಸಿದ್ರೆ ಏನಾಗ್ತದೆ ಗೊತ್ತುಂಟಾ? ಏನಾಗ್ತದೆ? ಇದರಿಂದ ನಿನ್ನ ಸೌಂದರ್ಯ ಮುಚ್ಚಿ ಹೋಗ್ತದೆ. ಹೌದಾ? ಈ ಆಭರಣವನ್ನೆಲ್ಲ ಧರಿಸಬೇಕು. ಯಾರು ಗೊತ್ತುಂಟಾ? ಯಾರು? ಚಂದ ಇಲ್ಲದೆ ಇದ್ದವರು ತಮ್ಮ ಚಂದವನ್ನು ಹೆಚ್ಚಿಸಿಕೊಳ್ಳುವುದಕ್ಕಾಗಿ ಇನ್ನೊಬ್ಬರ ಕಣ್ಣಿಗೆ ಕಾಣಿಸುವುದಕ್ಕೋಸ್ಕರವಾಗಿ ಆಭರಣ ಎಲ್ಲ ಹೇರ್ಕೊಂಡು ಬರ್ತಾರೆ ಕೆಲವರು. ಹೌದೌದು, ಅವರಿಗೆ ತರಬೇಕಾಗ್ತದೆ. ನಿನಗಿದ ಅಗತ್ಯವೇ ಇಲ್ಲ. ಆದರೂ ನೀವು ದೂರದಲ್ಲೇ ನೋಡಿಪ್ಪ, ನಿನ್ನನ್ನ ನೋಡಲೇಬೇಕು, ಮಾತಾಡಿಸಲೇಬೇಕು ಎಂಬ ಕಾರಣಕ್ಕಾಗಿ ಹತ್ತಿರ ಬಂದವ ನಾನು ಪ್ರಶ್ನೆ ಮಾಡ್ತಾ ಇದ್ದೇನೆ. ಯಾರೇ ಹೆಸರೇ? ಹಡೆದ ಪಡೆದ ಮಾತಾಪಿತರವರು ಯಾರು? ಎಲ್ಲಿಂದ ನೀ ಇಲ್ಲಿಗೆ ಬಂದೆ? ಎಲ್ಲಿಗೆ ಹೋಗುವಳು? ದಾರಿ ತಪ್ಪಿದೆಯಾ ಹೇಗೆ? ದಾರಿ ತಪ್ಪೋಳಿ ಉದ್ದೇಶ ಪೂರ್ವಕವಾಗಿ ತಪ್ಪಿಸಿಕೊಂಡಿಯಾ ಹೇಗೆ ಅಂತ ಆಲೋಚನೆ ಇಲ್ವೇ? ಇನ್ನೊಬ್ಬರ ದಾರಿ ತಪ್ಪಿಸ್ತೀಯಾ? ಅಲ್ಲ ಅಂತ ನನ್ಗೆ ಗೊತ್ತಾಯ್ತು. ನಿನ್ನ ಪೂರ್ವಕ ಹೇಳ್ತೇನೆ. ನಿಮ್ಮನ್ನೇ ಸಂಬೋಧಿಸಿದ್ದು ಮತ್ತೇನಿಲ್ಲ. ನಿಮ್ಮ ಹೆಸರು ಸರಿಯಾಗಿ ಗೊತ್ತಿಲ್ಲ, ಹಾಗಾಗಿ ರಾಯ ಎಂಬುದಾಗಿ ಹೇಳಿದೆ. ಒಳ್ಳೆದಾಯ್ತು. ತಪ್ಪಾಯ್ತಾ? ಖಂಡಿತ ಇಲ್ಲ. ಇಲ್ವೇ ಇಲ್ಲ. ಹಾಗಿಂತ ನೀವು ಹೇಳ್ತಾ ಇದ್ದೀರಲ್ಲ, ಯಾರು ನೀವು ಇಲ್ಲಿಂದ ಬಂದವಳು, ಯಾಕಾಗಿ ಬಂದವಳು, ಎಲ್ಲಿ ನಿಮ್ಮ ಊರು ಎಂಬುದಾಗಿ ಸತ್ಯ ಇಲ್ಲ. ನಮ್ಗೆ ಬೇಕಾದದ್ದು ಅದು. ನಾನು ಇಲ್ಲಿಯವಳು ಎಂಬುದಾಗಿ ಭಾವಿಸಿಕೊಂಡಿದ್ದೀರ. ನಾ ಈ ಊರಿನವಳೇ ಅಲ್ಲ, ಈ ಲೋಕದವಲ್ಲ ಅಲ್ವೇ ಇಲ್ಲ. ನಾನು ಗೊತ್ತಾಯ್ತು. ಯಾವ್ದು? ನೀನು ಕೆಳಗಿನ ಲೋಕದವೇ ಇರ್ಬೇಕು. ಕೆಳಗಿನದು. ಹೌದು. ಯಾವ್ದು? ನಾಗಲೋಕ, ನಾಗತನಿಕೆ. ಓ, ನೀ ನಾಗರಾಜನ ತಂಗಿಯ? ನಾನು ಕಾಣ್ತೀನ? ಓ, ನೀನು ಹಾಗಿಲ್ಲ ಅಲ್ವಾ? ಕೆಳಭಾಗ ಹಾವಿನಾಕಾರ, ಮೇಲ್ಭಾಗ ಮಾನವಾಕಾರ. ನೀ ಸರಿ ಇದ್ದೀಯ. ನಾನು ಸರಿ ಇದ್ದೀನಿ. ಕೆಳಗಿನ ಲೋಕದವಳು ನಾನಲ್ಲ. ಅಲ್ಲಿಯವಳಲ್ಲ. ನನ್ನ ಲೋಕ ಯಾವುದು ಗೊತ್ತುಂಟ? ಯಾವುದು? ಮೇಲೆ. ಇಲ್ಲಿ ನಿಂತ್ಕೊಂಡು ಹೇಳಿದ್ರೆ ಅರ್ಥ ಹಲವುಂಟು. ಯಾವುದು? ಒಂದು ಮರದಲ್ಲಿರು. ಏನು ಅಂತ ನಾನು ಹೇಳುವುದಿಲ್ಲ, ತಿಳಿದುಕೊಂಡ್ರೆ ಸಾಕು. ಇನ್ನೊಂದು ಮಲೆನಾಡ ಹುಡುಗಿ. ನಿನ್ನ ಮೈ ಬಣ್ಣ, ನಿನ್ನ ಭಾಷೆ, ನಿನ್ನ ನಡೆ, ಇದನ್ನೆಲ್ಲ ನೋಡಿದಾಗ ನನಗೆ ಅನ್ನಿಸಿ ನೀನು ಕಟ್ಟದವ. ನಾನು ಕಟ್ಟದಿಲ್ಲ. ನಾನು ತೋರಿಸುವುದು ಮೇಲೆ ಆ ಬೆಟ್ಟ ಅಲ್ಲ, ಮತ್ತೆ ಮೇಲೆ ಪವಿತ್ರವಾದೊಂದು ಸ್ಥಳ.
ಲೋಕ ವರ್ಗ ಓ ನಾಲ್ಕದವಳ ದಳ ಯಾಕೆ ಬೇಕಾ? ಕಾರಣ ಉಂಟು. ಏನು? ನಮ್ಮ ಸ್ವರ್ಗದಲ್ಲಿ ನೋಡಿದನ್ನು ನೋಡುವುದು, ಕೇಳಿದನ್ನೇ ಕೇಳು. ಎಷ್ಟು ಸಲ ನೋಡ್ತೀರಾ, ಎಷ್ಟು ಸಲ ಕೇಳ್ತೀರಾ? ಹೌದು. ಬೇಸರವಾಗ್ತಿಲ್ವಾ? ಹೇಗೆ ನಮ್ಮೂರು ಹೇಗೆ ಅಲ್ವಾ? ನಮ್ಮೂರು ನಮ್ಮ ಜನ ಹೇಗೆ ಬಹಳ ಚಂದ ಉಂಟು. ಇಳಿದತ್ತೇ ಇಳಿದದ್ದು ಆ ಕಡೆ ನೋಡ್ತೀರಾ, ಅದೆಷ್ಟು ಸುಮಗಳು ಹರಳಿ ನಿಂತಿವೆ. ಬಕುಳ ಮಂದಾರ ಪಾದರಿ ಕರ್ಣಿಕರ ಚಂಪಕ ಕೋವಿದಂತ ಎಂಬು ಕರವೀರ ಕುರುವರ ಕತಿಲ ಕಸರಗಿ ಸಂಧ್ಯಾವರ್ತ ನೀರು ಶ್ರೀವಂತಿಗೆ ಶಿರಿಷಿ ಬಿಂಬ ಸಕಲ ತರು ನಿಜ ರಂಗ ಜನ ವಿವಿಧ ಸಭ್ಯವಕದ ಮುಡಿಗೆ ಗಳಿಸುವ ನಮ್ಮ ಕುಸುಮಸ್ಥಿತಿ ವನದಲ್ಲಿ ಕಾಣುತ್ತಾ ಉಂಟು. ಸಾಕಾಗುದಿಲ್ಲ ಈ ಕಡೆ ನೋಡಿ. ಹೂವ ನುಟ್ಟಿವಿ, ಹೂವ ಬಿಟ್ಟಿವಿ, ಹೂವ ತೊಟ್ಟಿವಿ ಮರಗಳು, ಚೈತ್ರ ಯಾತ್ರೆಗೆ ಬಂದು ನಿಂತಿಹ ನೂರು ಚೆಲುವಿನ ರಥಗಳು, ಕಾಮರತೀರಿ ಬಂದು ಹಾಡುವ ರಾಸಲೀಲ ಪದಗಳು, ಸೃಷ್ಟಿ ಕಾರ್ಯಕ್ಕೆ ಬ್ರಹ್ಮ ಬರೆದ ಮಧು ಪವಾಡದ ಕಥೆಗಳು, ಪವನನ ಭವನವೋ ವಸಂತನ ವಿಹಾರ ಕ್ಷೇತ್ರವೋ ಎಂಬಿಪ್ಪ ಈ ಋಣವು ಮನಸ್ಸಿಗೆ ಮುದ ನೀಡುತ್ತಾ ಉಂಟು. ಇದು ಸಾಕಾಗ್ತದೆ. ನಮ್ಮೂರಿನ ಜನರನ್ನ ಉಳಿಸಬೇಕು, ಹೋಗಬೇಕು ಅಂತ ಆದ್ರೆ ಇಷ್ಟೆಲ್ಲ ಶಬ್ದ ಬಳಸಿದ್ರೆ ಸಾಕಾಗುವುದೇ ಇಲ್ಲ. ಮತ್ತೆ ನೀನು ಪ್ರದೇಶದಿಂದ ಬಂದವಳು ಇಲ್ಲಿಗೆ. ಹೌದು. ಇನ್ನೊಂದು ಬಾರಿ ಬರುವಾಗ ಇನ್ನಷ್ಟು ಸಂಗ್ರಹ ಮಾಡ್ಕೊಂಡು ಬಾ. ಹೌದಾ? ಇನ್ನು ಬದಲಾವಣೆ ಉಂಟು ನಮ್ಮೂರಿನಲ್ಲಿ. ಖಂಡಿತವಾಗಿ ನಾನು ಕೇಳಿಪಟ್ಟಿದ್ದೇನೆ. ಇವತ್ತಿದ್ದು ನಾಳೆ ಇರುವುದಿಲ್ಲ, ನಾಳೆ ಇದ್ದದ್ದು ಮತ್ತೊಂದು ದಿನ ಇರುವುದಿಲ್ಲ. ಬದಲಾಗುವ ಕ್ಷೇತ್ರ ಯಾವುದು ಅಂತ ಕೇಳಿದ್ರು ಅದು ಕರ್ಮಲೋಕ, ಭೂಲೋಕ ಎಂಬುದಾಗಿ ಹೇಳ್ತಾರೆ. ನನ್ನ ತಲೆಗೆ ಒಂದಿಷ್ಟು ಹಾಳಾಯ್ತಾ? ಸತ್ಯದಲ್ಲಿ ನನ್ನ ತಲೆ ಹಾಳಾಗುವುದು ಹೇಳುವುದಿಲ್ಲ ನಾವು. ಅಂದ್ರೆ ನೆನಪು ಮಾಡಿಕೊಂಡೆ ನನ್ನ ಹೆಸರನ್ನು ಹೇಳುವುದಕ್ಕೆ ನೆನಪು ಬಿಟ್ಟೆ. ನನಗೆ ಅಗತ್ಯ ಬೇಕು. ಖಂಡಿತವಾಗಿ ನನ್ನ ಹೆಸರನ್ನು ಕೇಳುವ ಹೇಳು. ಖಂಡಿತ ನನಗೆ ಗೊತ್ತುಂಟು. ಏನು? ನಮ್ಮೂರು ನೋಡಿದಾಗ ನಿನ್ನ ಸತ್ತಡಗಿದೆ. ಹಾಗೆ ಹೇಳ್ಬೇಕು. ಸ್ವರವೇ ಬರುವುದಿಲ್ಲ. ಕೇಳಿಲ್ವಾ? ಉತ್ತಮವಾದ ಹೆಸರು ಅಲ್ವಾ? ನಾನು ಯಾವುದು ಊಹಿಸಿದ್ರು ಕೂಡ 90 ಭಾಗ ಸರಿಯಾಗಿ ಇರಬೇಕು. ಖಂಡಿತವಾಗಿ ಮನಮೋಹಿನಿ ಅಂತ ಹೇಳಿದೆ. ಮೊನ್ನೆ ಹೆಚ್ಚಾಗಿ ತೆಗೆದಿರಿಸುವ ತೊಂದರೆ ಇಲ್ಲ, ಪರವಾಗಿಲ್ಲ. ಆದ್ರೆ ಒಂದು ಇಲ್ಲಿವರೆಗೆ ನಿಮ್ಮನ್ನು ನೋಡಿದ ಪರಿಚಯ ನನಗಿಲ್ಲ. ನೀವ್ಯಾರು, ಎಲ್ಲಿಗಾಗಿ ಹೋಗೋರು, ಇಲ್ಲಿಗೆ ಬರೋರ, ನಿಮ್ಮ ವೃತ್ತಾಂತ ನನ್ನ ಪರಿಚಯ. ಸಾಧಾರಣದವನಲ್ಲ, ಅಸಾಮಾನ್ಯ ವ್ಯಕ್ತಿಯೇ ಸರಿ. ಕೀರ್ತಿಯ ವಾರ್ತೆ 3 ಲೋಕದಲ್ಲಿಯೂ ಪ್ರಸರಿಸಿದೆ. ಅಷ್ಟು ಪ್ರಚಾರದಲ್ಲಿ ತೀರಂತಾಯಿತು. ಕೇಳಲೇ ಇಲ್ಲ, ವಾರ್ತೆ ಬರಲೇ ಇಲ್ಲ. ಅದಲ್ಲ ಹಾಗೆ ವೇದಿಕೆಯಲ್ಲಿದ್ದ ವ್ಯಕ್ತಿಯ ಪರಿಚಯ ಸೇರಿದ ಸಭಿಕರಿಗಿರ್ತದೆ. ಖಂಡಿತವಾಗಿ ಹಾಗಂತ ಸೇರಿದ ಸಭಿಕರ ಪರಿಚಯ ಇಲ್ಲಿದ್ದವನು ಇಟ್ಕೊಳ್ಳಿಕ್ಕಾಗ್ತದ? ತುಂಬಾ ಕಷ್ಟ. ನಾಳೆ ಸಿಕ್ಕಿದ್ರೆ ಎಲ್ಲೋ ನೋಡಿದ ನೆನಪುಂಟು, ಭವಿಷ್ಯ ಹೆಸರು ಗೊತ್ತಿರ್ಲಿಕ್ಕಿಲ್ಲ. ನಿನಗಾದದ್ದು ಹಾಗೆ ಹೆಸರು ಕೇಳ್ತೀಯ? ವೀರ, ಶೂರ, ಋಣಗಂಭೀರ, ಋಣದ ವಿಶ್ವಾಪಟಮಲ್ಲ, ಕದನ ಕರ್ಕಶ ಮೈರಿ ಗಜ ಸಿಂಹ ಜಗದೇಕ ವೀರ ಜಗ ಮೆಚ್ಚಿದ ಮಗ ಮಲ್ಲರ ಮಲ್ಲ, ದ್ವಾರದಂಡ ಸಾಹಸಿ. ಏನಿಷ್ಟು ಹೆಸರ ತಂದೆ ತಾಯಿಯಿಂದ ಇಟ್ಟದಲ್ಲ. ಮತ್ತೆ ಅಪ್ಪ ಅಮ್ಮ ಯಾವ ಹೆಸರಿಟ್ಟಿದ್ದಾರೆ ಎನ್ನುವುದು ಮುಖ್ಯ ಅಲ್ಲ, ಇಟ್ಟ ಹೆಸರನ್ನ ಸಾರ್ಥಕಪಡಿಸಿಕೊಳ್ಬೇಕಾದದ್ದು ಇರಿಸಿಕೊಂಡವನ ಕೈಯಲ್ಲಿರ್ತದೆ. ಖಂಡಿತವಾಗಿ ಅದರಲ್ಲಿ ಸಾರ್ಥಕತೆಯನ್ನ ಕಂಡವಾ ನಾನಿದ್ದೇನೆ. ಹೌದೇ? ಹೌದು, ಒಳ್ಳೇದು. ನಾಡಿನ ಜನತೆ ಮೆಚ್ಚಿಕೊಟ್ಟ ಬಿರುದಿದು ನನಗೆ. ನಿಜವಾದ ಹೆಸರು ಬರಲೇ ಇಲ್ಲ. ಹೆಸರು ಪಂಡ. ಸರಿ ಈಗ ಪರಿಸರ ಸಂಚಾರ ಮಾಡೋ ಸ್ವಲ್ಪ ಜಾಗ್ರತೆ. ಯಾಕೆ ಅಯ್ಯೋ ನಿಮ್ಮ ಹೆಸರು ಕೇಳುವಾಗ ನನಗೆ ನಗು ಬಂತು. ಯಾಕೆ ಬಂಡಾಯ ಎಂಬುದಾಗಿ ಹೇಳಿದ್ದಾರೆ. ಏನಕ್ಕೂ ಪ್ರಯೋಜನ ಬಾತಿದ್ದವನು ಬಂಡಾಯ ಎಂಬುದಾಗಿ ಹೇಳ್ತಾರೆ. ನೀವು ಅಸಾಲಿಗೆ ಸೇರಿದ್ದಾರೆ. ಬೇಡ ಮಾಡ್ಕೊಂಡು ಊರ್ನಲ್ಲಿ ತಿರುಗುವ ನಜಮಂಡ ಅಂತ ಭಾವಿಸಿದೆ ಅಲ್ವಾ? ಆ ಸಾಲಿನ ಅಲ್ಲೇ ಅಲ್ಲ. ಮತ್ತೆ ಹೇಳ್ಬೇಕು ಕಾರಣ ಏನು? ನೀನು ಮಧ್ಯೆ ಬಾಯಿ ಖುಷಿ ನಿಂತು ಮುಂದು ಇನ್ನೂ ಉಂಟಾ? ಅಸುರ ಸೇರಿಸು ಮುಂದೆ ನಾನೇ ಬಂದಾಸುರ ನಾಮಕನು
ರೂಪಕ್ಕೆ ಒಪ್ಪುವಂತ ಹೆಸರು. ಹೌದಾ? ಬಹಳ ಚೆನ್ನಾಗಿದೆ ಹೆಸರು. ಆಗ್ಲಿ. ಖಂಡಿತವಾಗಿ. ದೇಶದ ಸೋಲಿದ್ದಕ್ಕೆ ಸರ್ವಾಧಿಕಾರಿ ಎಂದೆನಿಸಿಕೊಂಡವ ಮನಕ್ಕಾದ ಬೇಸರ ಪರಿಹರಿಸಿಕೊಳ್ಳುವುದಕ್ಕೆ ಮನಕ್ಕೆ ಬಂದೆ. ಒಳ್ಳೆಯದು. ಅಷ್ಟೊತ್ತಿಗೆ ಈ ದೇವಿ ದರ್ಶನ ಆಯ್ತು. ಎಲ್ಲಿಗೆ? ನಿನ್ನನ್ನು ನೋಡಿ ದೇವಿಯನ್ನು ನೋಡಿ. ನನ್ನಂತೆ. ಹೌದು ಭಾವನೆ. ಹೌದಾ? ಹೌದು. ಇರ್ಲಿ ಪರವಾಗಿಲ್ಲ. ಈಗ ಆಯ್ತಲ್ಲ ಪರೀಕ್ಷೆ ಆಯ್ತು. ನಾನು ಆ, ಎಲ್ಲಿ ಹೊರಟದು? ಮನೆಗೆ ಹೋಗ್ತೇನೆ. ಯಾಕೆ? ಅರೆ ಅಲ್ಲಿ ನನಗೆ ಮನೆ ಉಂಟು. ಎಲ್ಲರಿಗೂ ಮನೆ ಉಂಟು. ನಾನು ಮನೆಗೆ ಹೋಗುವುದು. ಹೌದಾ? ಮುಗಿದ ಅರ್ಧ ಗಳಿಗೆಯೂ ನಾನು ಇಲ್ಲಿ ನಿಲ್ಲುವುದಿಲ್ಲ. ಒಳ್ಳೆಯದು. ನನ್ನ ದೇಹ ಮುಗಿಲಿಲ್ಲ. ಇನ್ನೂ ಉಂಟಾ? ಹೌದು. ಇದ್ರೆ ಪಟ್ಟು ಹೌದಾ? ಸುತ್ತು ಬಳಸಿ ಮಾತಾಡುವುದರಲ್ಲಿ ಅರ್ಥವೇ ಇಲ್ಲ. ಬೇರೆ ವಿಷಯ ಬರ್ತೇನೆ. ಈ ಮನಮೋಹಕವಾದ ರೂಪವನ್ನು ನೋಡಿದ ನಾನು ಮಾರುವುದೇ ಮರುಗಾದೆ ಹೆಚ್ಚೇನು ನಿನ್ನ ನಾನು ಮೆಚ್ಚಿಕೊಂಡವನಿದ್ದೇನೆ. ಮದುವೆಯಾದವರು ಇಚ್ಛಿಸಿದೆ ನಿನ್ನ ಒಪ್ಪಿಗೆ ಸಿಕ್ಕಿದೆ ಮಾತಲ್ಲ ಹೇಳ. ಸಂತೋಷವಾಯಿತು. ಸರಿ. ಬೆಟ್ಟದ ಬುಡದಲ್ಲಿ ಹುಟ್ಟಿಂತ ಪುಟ್ಟದಾನ ನೀರಿಸಲಿ ಉಪ್ಪು ತಕ್ಕುಗಳಲ್ಲಿ ಹರಿದು ಸರಿದು ಸರಿಯಾಗಿ ನಿತ್ಯ ವಾಹಿನಿಯಾಗಿ ಶಕ್ತಿಯನ್ನು ಸೇರಿ ಕಡಲೇ ಆಗುವಂತೆ ಸಿಂಧು ಸದೃಶವಾದಂತಹ ನಿನ್ನನ್ನು ಸೇರುವ ಬಿಂದುವಾಗುವ ಬಯಕೆ ನನಗೆ. ನಿನಗೆ ಒಪ್ಪಿಗೆ ಉಂಟು ಅಂತ ಖಂಡಿತವಾಗಿ ಮಾತುಬೇಡ, ಮನೆಗೆ ಹೋಗುವ. ಮನೆಗೆ ಹೋಗುವುದಿಲ್ಲ, ಸ್ವಲ್ಪ ಮಾತುಕತೆ ಉಂಟು. ಖಂಡಿತವಾಗಿ ನೀವು ಹೇಳಿದ್ರಲ್ಲ ಈ ಹಿಂದೆ ಶೋಣಿತಾಪುರದ ಅಧಿಕಾರಿ ನಾನಾಗಿದ್ದೀನಿ. ಪಟ್ಟ ಏನು ಮುನ್ನ ಪಟ್ಟ ಮಹಿಷನ್ನು ಕಟ್ಟಿಕೊಳ್ಳುವುದು ಶಿಷ್ಟಾಚಾರ ಅಲ್ವಾ? ಹೌದು. ನಿಮಗೆ ಮಾತು ಆಗಿಲ್ಲ ಆಗಿಲ್ವಾ ಅಂತ ಯಾರು ಹೇಳಿದ? ಇಲ್ಲ. ಮದುವೆ ಆಗಿದೆ, ಹೆಂಡಂದಿರು ಕೂಡ ಮನೆಯಲ್ಲಿದ್ದಾರೆ. ಇದೇನಿದು ಹೆಂಡಂದಿರಿ ಎಂಬುದಾಗಿ ಗೌರವ ಮರ್ಯಾದೆ ಕೊಡ್ತೀರಾ? ಹೆಂಡಿ ಗಂಡ ಅಂತ ಭಾವಿಸಿದ್ಯಾ? ಹೌದಾ? ತಲೆ ತಗ್ಗಿಸಿ ತಿರುಗುವಂತ ಭಾವಿಸಿದ್ಯಾ? ಅಲ್ವಾ? ಅಲ್ವೇ ಅಲ್ಲ. ಮತ್ತೆ 4 ಜನ ಮಡದಿರು ಇಷ್ಟರೊಳಗೆ ಈ ಬಂಡಾಸುರರಿಗೆ. 4 ಜನ. 4 ಮದುವೆ ಆಗೋದು. ಈಗ ನನಗೆ ಅರ್ಥವಾಯಿತು. 4 ಮದುವೆ ಆದ್ರೂ ಕೂಡ ಅವರಿಗೆ ಯಾರಿಗೆ ಮಕ್ಕಳಾಗಿಲ್ಲ, ಅದಕ್ಕೆ ನನ್ನ ಕಟ್ಟಿಕೊಳ್ಳು. ಸುಮ್ಮನೆ ಹಾಳು ಬಾಯಲ್ಲಿ ಏನೆಲ್ಲ ಹೇಳಿ ಯಾಕೆ ಮಕ್ಕಳಾಗಲಿಲ್ಲ ಅಂತ ನಿನ್ನ ಮದುವೆ ಆಗುತ್ತದೆ. ಮತ್ತೆ 4 ಜನ ಮಡದಿಯರಲ್ಲಿ ಮಕ್ಕಳೆಷ್ಟು ಅಂತ ಕೇಳು. ಮಕ್ಕಳೆಷ್ಟು? 30,000 ಮಕ್ಕಳನ್ನು ಪಡೆದ ವೀರ ಬಂಡಾಸುರ. ಇವರು ಕತೆ ಮುಗಿದೋಯ್ತು. ಇದೊಂದು ಹೇಳುತ್ತಾರೆ. ಕಥೆಯನ್ನು ಮುಗಿ ಕಥೆ ಮುಂದೆ ಉಂಟು. ತೆರೆದಾಗ ಉಂಟು. ಯಾಕೆ ಎಷ್ಟು ಮಕ್ಕಳು? 30,000. ಆದ್ರೂ ನಿನ್ನನ್ನು ಬರೆಸಿದೆ ಎಷ್ಟು ದುಡ್ಡ? ಪಂಚಮಂ ಕಾರ್ಯ ಸುದ್ದಿ 4 ನೀರು ವೈದ್ಯವರು ಅಷ್ಟಕ್ಕೆ ಮುಗಿಯುವುದಿಲ್ಲ. ಮತ್ತೆ ಬರೇ 30,000 ಮಕ್ಕಳಿಗೆ ತಂದೆ ಆದದ್ದಷ್ಟೇ. ಅರ್ಧ ಶತಕಕ್ಕೆ 20 ಬಾಕಿ ಉಂಟು. ನಿನ್ನನ್ನ ಮದುವೆಯಾಗಿ ಮತ್ತೆ 20,000 ಮಕ್ಕಳಿಗೆ ನಾನು ತಂದೆಯಾದರೆ, ಸ್ವಾಮಿಕದ ಅಧಿಪತಿ ನಾನಾದರೆ ಇಲ್ಲಿಯ ಪ್ರಜೆಗಳೆಲ್ಲ ನನ್ನ ಮಕ್ಕಳೇ.
ನಮ್ಮ ಯೋಜನೆ ಎಲ್ಲ ಬಹಳ ದೊಡ್ಡದೆ. ಈಗ ನನಗೆ ಅರ್ಥ ಆಯ್ತು. ಹಾ. ನೀವು ಮದುವೆ ಆಗ್ತಾ ಇರೋದು ಮಕ್ಕಳು ಮಾಡ್ತಾ ಏ? ಇರೋದು ಒಂದೇ ಕಥೆ ನಿಮ್ಗೆ. ಮತ್ತೆಂತಿರೋದು? ಅಲ್ಲದೆ ಹೋದ್ರೆ ಈಗ ನನಗೆ ಮದುವೆ ಆಗ್ತೀನಿ ಎಂಬುದಾಗಿ ಹೇಳ್ತಾ ಇದ್ದೀರಾ. ಹೌದು. ಆದ್ರೂ ಪರವಾಗಿಲ್ಲ. ಹಾ. ನಿಮ್ಮ ಈ ಪೌರುಷ, ನಿಮ್ಮ ಈ ವೀರತನ ನಾನು ಮೆಚ್ಚಿಕೊಂಡಿದ್ದೇನೆ. ನಾನು ಮೆಚ್ಚಬೇಕು. ಖಂಡಿತವಾಗಿ. ಸರಿ. ಯಾರು ಮೆಚ್ಚದೆ ಹೋಗಿ, ನಾನಂತೂ ಮೆಚ್ಚಿಕೊಂಡಿದ್ದೇನೆ. ಅಷ್ಟಾಗಾಯ್ತು. ಖಂಡಿತವಾಗಿ. ಹಾ. ಆದ್ರೆ ಏನಾಯ್ತಾ? ಏನು ಗೊತ್ತಾ? ಹಾ, ಗೊತ್ತಾ? ಇದು ಅಭ್ಯಾಸ ಉಂಟಲ್ಲ. ನನಗೆ ನೀನು ಅಲ್ಲಿದ್ದ ಅಭ್ಯಾಸ ಮಾಡಿದ್ರೆ ನಾವು ಇಲ್ಲಿದ್ದಾಗ ಬಿಡ್ತೇವೆ. ಅಲ್ಲಿ ನೀವೇನ್ ಹೇಳಿದ್ರಿ? ನೀನು ಹೇಳಿಲ್ಲ. ಹಾಗೆ ನೀವೇನೇನು ಕಲ್ಪನೆ ಮಾಡ್ಕೊಳ್ಬೇಡಿ. ಮತ್ತೆಂತದ್ದು? ನೀವು ಕಲ್ಪನೆ ಮಾಡಿದ್ದು ಅಲ್ಲ. ಮತ್ತೆ ಅಂದ್ರೆ ಹಾ. ಗುರುಗಳು ಹೇಳಿಕೊಟ್ಟಂತ ಮಾತು. ಏನು? ಕರದಲ್ಲಿ ಅಗ್ನಿ ಇರ್ತದಂತೆ. ಹೌದು. ನನ್ನ ಕರದ ಮೇಲೆ ನಿಮ್ಮ ಕರವನ್ನಿಟ್ಟು ಹಾ. ನನಗೆ ಪ್ರಮಾಣ ಮಾಡಬೇಕು. ನೀನು ನನ್ನವಳಾಗ್ತೀಯ ಅಂತ ಆದ್ರೆ ಸರ್ವಸ್ವವು ನಿನ್ನತೆ. ಹೌದಾ? ನೀನು ಕೇಳಿದ್ದನ್ನೆಲ್ಲ ಕೊಡ್ತೇನೆ. ಸಿಕ್ಕಿದೆಯಾ ದೈತ್ಯರಾಯ? ಹಾ. ಅಂದ್ರೆ ಸುಲಭ ಸಿಗುವುದಿಲ್ಲ ನಾವು. ಹಾ, ನಿನ್ನ ಬಲೆಗೆ ನಾನು ಸಿಕ್ಕಿ ಹಾಕಿಕೊಂಡಿದ್ದೇನೆ. ಹಾ. ಖಂಡಿತವಾಗಿ ನಿನ್ನ ಹೇಗೆ ವರ್ಣಿಸಿಲ್ಲ? ಏನಾಯ್ತು? ಅಷ್ಟು ಉಂಟು. ಹೌದಾ? ಒಂದೊಂದೇ ತೆಗೆಯುವುದ? ಏನ್ ಹೇಳು? ಗುಣದಿಂದ ಗುಣಿಸಿದ್ರೆ ಗುಣವಂತ, ಭಾವನೆಗಳಿಂದ ಭಾಗಿಸಿದ್ರೆ ಭಾಗ್ಯವಂತ, ಹಣದಿಂದ ಕೂಡಿಸಿದ್ರೆ ಸಿರಿವಂತ, ಹಾ. ಯುದ್ಧದಲ್ಲಿ ಕಳೆದುಕೊಂಡರೆ ಸಾಲವಂತ. ಯಾರು? ನೀವು ಅಷ್ಟು ಸುಲಭದಲ್ಲಿ ಆಗುದಿಲ್ಲ. ಆಗ್ಲಿಕ್ಕೆ ಬಿಡುವುದಿಲ್ಲ. ಹೌದಾ? ನಾನು ಬಂದಿದ್ದೇನಿಲ್ಲ. ನಮ್ಮ ಪ್ರಯಾಣ ವಟ್ಟ ಮಂಟಪಕ್ಕೆ. ದೇವೇಶ ಮಾನಸ ಧರ್ಮ ತಟದಲ್ಲಿ ಭಗವದ್ಯಾಗ ಮಾಡಿದ ಕಾರಣ ಲಲಿತೆ ಎನ್ನುವುದು ಹುಟ್ಟುಕೊಂಡಿದ್ದಾಳೆ. ಅವಳಿಗೆ ನಮೋದಾದಂತ ಪರಶುವ ಮದುವೆಯಾದ ಕಾರಣ ಲಲಿತಾ ಪರಮೇಶ್ವರಿ ಎನ್ನುವುದಾಗಿ ಹೆಸರು ಬಂದಿದೆ. ಅವಳಿಂದ ಜನಿಸಿದವಳೆ ಬಾಲಾಂಬೆ. ಬಾಲಾಂಬೆಯಿಂದ ಬಂಡಾಸುರನ ಮಕ್ಕಳಾಗ್ತದೆ. ಲಲಿತೆಯಿಂದ ಬಂಡಾಸುರನ ವಧೆ ಆಗ್ತದೆ. ಇಲ್ಲೇ ನಿಂತು ಅವಳನ್ನು ಧ್ಯಾನಿಸೋಣ. ಚಿಂತಿಸಬೇಡಿ ಮಕ್ಕಳೇ, ಆ ದುಷ್ಟನನ್ನು ನಾನು ಓಡಿಸುತ್ತೇನೆ. ನೀವೆಲ್ಲರೂ ನಿಶ್ಚಿಂತೆಯಿಂದ ಸರಿ. ಹೊರವನ್ನು ಪ್ರವೇಶ ಮಾಡಿ ದಾರು ಗಡಿಸಿದವಳು ನೀನು. ಹೌದು. ಯಾರು ನೀನು? ಯಾಕೆ ಬಂದ? ನನ್ನನ್ನು ತಡೆದು ಪರಿಚಯವನ್ನು ಕೇಳೋದಕ್ಕಾಗಿ ಮುಂದಾಗ್ತಾ ಇದ್ದೀಯ. ನಾನೊಂದು ಸಾಮಾನ್ಯದ ಹೆಣ್ಣನ್ನು ಭಾವಿಸಿಕೊಳ್ಳಬೇಡ. ಯಾರು ನೀನು? ಆ ಪರಮೇಶ್ವರನ ಮಡದಿ ಹಾ. ಲಲಿತಾ ಪರಮೇಶ್ವರಿಯನ್ನು ಹಾಗೆ ಯಾಕೆ ಬಂದೆ? ಬಂದದ್ದು ನಿನ್ನ ಓಲೆಗಾಗಿ. ಹೆಣ್ಣು ಮಕ್ಕಳಿಗೆ ಗುಂಡಿಗೆ ಗಟ್ಟಿ ಇರ್ಬೇಕು. ಸರಿ. ಆದ್ರೆ ಇಷ್ಟೆಲ್ಲ ಗಟ್ಟಿ ಇರ್ಬಾರ್ದು. ಯಾಕೆ? ಇದು ಸ್ವಲ್ಪ ಹೆಚ್ಚಾಯ್ತು ಅಂತ ಅನ್ನಿಸ್ಲಿಲ್ಲ? ಅನ್ನಿಸ್ಲಿಲ್ಲ. ನನಗನ್ನಿಸ್ತದೆ. ಆ, ಬಂಡಾಸುರನನ್ನ ಕೊಲ್ತೀಯ. ಹೌದು. ವರ ಉಂಟು ಏನು? ಯಾವ ರೀತಿ? 60,000 ವರ್ಷ ರಾಜ್ಯಭಾರ ಮಾಡು ಮಗನೇ ಎಂಬ ಹಾಗೆ ಹರಸಿದವರಿದ್ದಾರೆ. 60,000 ವರ್ಷಗಳ ಕಾಲದಿಂದ ರಾಜ್ಯಭಾರವ? ಹೌದು. ಆ ಮೋಹಿನಿ ಬಿಂಕದ ಮಾತಿಗೆ ಮರುಳಾಗಿ ಹಾ. ಇನ್ನು 60,000 ವರ್ಷಗಳ ಕಾಲ ಎನ್ನುವುದು ಆ ಲತಾ ಮಂಟಪದಲ್ಲಿ ಕಳೆದು ಹೋಗಿದೆ. ಹಾ? ಆ ಮೋಹಿನಿ ವಯ್ಯಾರ ಮಾಡಿದ ಅದಕ್ಕೆ ಅದಕ್ಕೆ
ಮೋಸ ಮಾಡಿದ ಹೌದು 60 ಆಯ್ತಾ ಆ ನಮ್ಮ ಜೀವನದಲ್ಲಿ ಎಷ್ಟು 60 ಕಳ್ಕೊಳ್ಳಿಲ್ಲ ಸರಿ ಇದಕ್ಕೆಲ್ಲ ನಾವು ಲೆಕ್ಕ ಹಾಕ್ತೇವ ಬಿಡು ವಿರೋಧಿಗಳು ಹೋರಾಟ ಮಾಡುತ್ತಿರುವ ಸಂದರ್ಭದಲ್ಲಿ ಅರ್ಥ ಶಕ್ತಿ ಎನ್ನುವುದು ನನಗೆ ಬರ್ತದೆ ವೈರಿಗಳ ಅರ್ಧ ಶಕ್ತಿ ನಿನಗೆ ಬರ್ತದ ಹೌದು. ಶಕ್ತಿಗಳಿಗೆ ಅಧಿದೇವತೆ ನಾನು ಹಾ. ಶಕ್ತಿಗಳಿಗೆ ಕೇಂದ್ರ ಬಿಂದುವೆ ನಾನು ಹಾ. ಇಷ್ಟರೊಳಗೆ ನನ್ನ ಮನಸ್ಸಂಕಲ್ಪದಂತೆ ಹಾ. ನಿನ್ನಲ್ಲಿರುವ ಅರ್ಧ ಶಕ್ತಿಯನ್ನು ವಶಪಡಿಸಿಕೊಂಡಳು ನಾನಿದ್ದೇನೆ ಇದನ್ನೆಲ್ಲ ಹೇಳಿ ಬಂದಾಸುರನನ್ನ ಕುಗ್ಗಿಸ್ತಾ ಇದೆಯಾ ಹೆದರ್ತಾನೆ ಅಂತ ಭಾವಿಸಿದ್ಯಾ ಆ.